ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ ಸ್ನೇಹಿತರೆ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ನಮಃ ಶಿವಾಯ ಅಂತ ಒಂದು ಕಮೆಂಟ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ 2026 ಜನವರಿಯ ಕುಂಭರಾಶಿ ಭವಿಷ್ಯವನ್ನು. ಕುಂಭರಾಶಿಯವರೇ, ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಶ್ರಮ ಪಟ್ಟರೂ ಫಲ ಸಿಗ್ತಿಲ್ಲ ಅಂತ ಅನಿಸುತ್ತಿದೆಯಾ? ನನ್ನ ಸಮಯ ಯಾವಾಗ ಬರುತ್ತೆ ಅಂತ ದಿನೇ ದಿನೇ ಯೋಚಿಸುತ್ತಿದ್ದೀರಾ? ಆದರೆ 2026 ನಿಮ್ಮ ಜೀವನದ ದಿಕ್ಕನ್ನೇ, ಅಂದರೆ ಕುಂಭರಾಶಿಯವರ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದಾದ ವರ್ಷವಾಗಿರಬಹುದು. ಅದಕ್ಕೆ ಕಾರಣ ಒಂದು ಬಣ್ಣ. ಹೌದು, ನೀವು ಧರಿಸುವ ಒಂದು ಸರಿಯಾದ ಬಣ್ಣ ನಿಮ್ಮ ಲಕ್ಕನ್ನು ಆನ್ ಮಾಡಬಹುದು, ನಿಮ್ಮ ಜೀವನದ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಬಹುದು. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ 2026ರಲ್ಲಿ ಕುಂಭರಾಶಿಗೆ ಯಾವ ಬಣ್ಣ ಅದೃಷ್ಟ ತರುತ್ತೆ, ಅದನ್ನು ಹೇಗೆ ಬಳಸಬೇಕು, ಯಾವ ತಪ್ಪು ಮಾಡಬಾರದು, ಎಲ್ಲವನ್ನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ. ಈ ಚಾನಲ್ ಕೇವಲ ರಾಶಿ ಬಗ್ಗೆ ಅಲ್ಲ, ಇದು ನಿಮ್ಮ ಮನಸ್ಸಿನ ಸ್ಥೈರ್ಯ ಬಗ್ಗೆ, ನಿಮ್ಮ ಜೀವನದ ದಿಕ್ಕು ಬಗ್ಗೆ, ನೀವು ಸೋತಿಲ್ಲ ಅನ್ನೋ ನಂಬಿಕೆ ಬಗ್ಗೆ. ಕೆಲವೊಂದು ಜೀವನದಲ್ಲಿ ಎಷ್ಟೇ ಒಳ್ಳೆಯವರು ಇದ್ದರೂ ಕೂಡ, ಎಷ್ಟೇ ಪ್ರಯತ್ನ ಮಾಡಿದರೂ ನನಗೆ ಏನೂ ಆಗ್ತಿಲ್ಲ ಅನ್ನೋ ಭಾವನೆ ಬರುತ್ತಲ್ಲ, ಈ ಸಮಯದಲ್ಲಿ ಒಂದು ಸೂಚನೆ, ಒಂದು ಶಕ್ತಿ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಈ ವಿಡಿಯೋ ಅಂಥದ್ದೇ ಒಂದು ಸೂಚನೆ. ದಯವಿಟ್ಟು ಇದನ್ನು ಮಧ್ಯದಲ್ಲಿ ಬಿಡಬೇಡಿ, ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ವಿಡಿಯೋ ಕೊನೆಯಲ್ಲಿರೋ ಒಂದು ವಿಷಯ ನಿಮ್ಮ ಮನಸ್ಸಿಗೆ ಉತ್ತರ ಕೊಡಬಹುದು, ನಿಮ್ಮ ಭವಿಷ್ಯಕ್ಕೆ ದಿಕ್ಕು ತೋರಿಸಬಹುದು. ನೀವು ಹೊಸಬರು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಸ್ಪರ್ಶ ಮಾಡಿದರೆ ಲೈಕ್ ಮಾಡಿ. ಈಗ ನಿಮ್ಮ ಜೀವನದ ಅದೃಷ್ಟದ ಬಣ್ಣ ಏನು ಅನ್ನೋದನ್ನು ಶಾಂತವಾಗಿ ಸ್ಪಷ್ಟವಾಗಿ ನೋಡೋಣ. ಕುಂಭರಾಶಿಯವರೇ, ನಿಮ್ಮ ಬಗ್ಗೆ ಒಂದು ಮಾತು ಹೇಳ್ತೀನಿ. ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ. ನೀವು ಎಲ್ಲರಂತೆ ಯೋಚಿಸುವುದಿಲ್ಲ, ನೀವು ಎಲ್ಲರಂತೆ ನಡೆದುಕೊಳ್ಳುವುದಿಲ್ಲ. ನಿಮ್ಮ ದಾರಿ ನಿಮಗೆ ಮಾತ್ರ ಗೊತ್ತಿರೋ ದಾರಿ. ನೀವು ವಿಭಿನ್ನವಾಗಿ ಯೋಚಿಸುತ್ತೀರಾ. ಸತ್ಯಕ್ಕೆ ಮೌಲ್ಯ ಕೊಡುವವರು, ಒಳಗೊಳಗೆ ತುಂಬ ಆಳವಾಗಿ ಚಿಂತಿಸುವವರು, ಮಾನವೀಯತೆಯನ್ನು ಇನ್ನೂ ಜೀವಂತವಾಗಿ ಇಟ್ಟುಕೊಂಡವರು. ಆದರೆ ಇದನ್ನೇ ನಿಮ್ಮ ದುರ್ಬಲತೆ ಅಂತ ಅನಿಸಿಕೊಳ್ಳೋ ಸಮಯಗಳು ಬರುತ್ತವೆ ಅಲ್ವಾ? ಕೆಲವೊಮ್ಮೆ ಮನಸ್ಸಿನಲ್ಲಿ ಕಾರಣವಿಲ್ಲದೆ ಒತ್ತಡ, ಯಾರೊಂದಿಗೋ ಮಾತನಾಡಲು ಮನಸ್ಸಾಗದ ಒಂಟಿತನ, ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳಲ್ಲ ಅನ್ನೋ ಮೌನದ ನೋವು ನೀವು ದುರ್ಬಲರಾಗೋದಕ್ಕೆ ಕಾರಣ ಆಗುತ್ತೆ. ಇದಕ್ಕೆ ಒಂದು ಗ್ರಹೀಯ ಕಾರಣ ಇದೆ. ಕುಂಭರಾಶಿಯ ಆಡಳಿತ ಗ್ರಹ ಶನಿ. ಶನಿ ಎಂದರೆ ಕರ್ಮ, ಪರೀಕ್ಷೆ, ಸಮಯ ತೆಗೆದುಕೊಳ್ಳುವ ಆದರೆ ಮೋಸ ಮಾಡದ ಶಕ್ತಿ ಶನಿ. ನಿಮ್ಮ ಜೀವನದಲ್ಲಿ ಮೊದಲು ಪರೀಕ್ಷೆ ಕೊಡ್ತಾನೆ, ಆಮೇಲೆ ಮಾತ್ರ ಫಲ ಕೊಡ್ತಾನೆ. 2026ರಲ್ಲೂ ಕೂಡ ಹಾಗೆ. ಆರಂಭದಲ್ಲಿ ಸ್ವಲ್ಪ ಒತ್ತಡ, ಸ್ವಲ್ಪ ಗೊಂದಲ, ಸ್ವಲ್ಪ ತಾಳ್ಮೆಯ ಪರೀಕ್ಷೆ. ಆದರೆ ಈ ಬಾರಿ ಅಂತ್ಯ ಬೇರೆ ಆಗಿರುತ್ತೆ. ಸ್ಥಿರವಾದ ಯಶಸ್ಸು, ಮನಸ್ಸಿಗೆ ಶಾಂತಿ, ಬದುಕಿಗೆ ಸ್ಪಷ್ಟ ದಿಕ್ಕು. ಆದರೆ ಕೇಳಿ ಕುಂಭರಾಶಿಯವರೇ, ಈ ಶನಿಯ ಶಕ್ತಿಯನ್ನು ಸಂಪೂರ್ಣವಾಗಿ ಆಕ್ಟಿವೇಟ್ ಮಾಡಲು ನೀವು ಒಂದು ಸಣ್ಣ ಆದರೆ ಶಕ್ತಿಶಾಲಿ ಆಯುಧ ಬಳಸಬೇಕಾದ ಬಣ್ಣ. ಹೌದು, ನೀವು ಧರಿಸುವ ಬಣ್ಣ ನಿಮ್ಮ ಲಕ್ಕನ್ನು ಆನ್ ಮಾಡಬಹುದು, ನಿಮ್ಮ ಮೇಲೆ ಇರುವ ನಕಾರಾತ್ಮಕತೆಯನ್ನು ದೂರ ಮಾಡಬಹುದು. ಇನ್ನು ಮುಂದೆ 2026ರಲ್ಲಿ ಕುಂಭರಾಶಿಗೆ ಯಾವ ಬಣ್ಣ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಅನ್ನೋದನ್ನು ನಾವು ಸ್ಪಷ್ಟವಾಗಿ ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಕುಂಭರಾಶಿಯವರೇ, ಒಂದು ಪ್ರಶ್ನೆ ಕೇಳ್ತೀನಿ. ಕಪ್ಪು ಬಣ್ಣ ಅಂದರೆ ನಿಮಗೂ ಭಯವಾಗ್ತಾ? ಸಮಾಜದಲ್ಲಿ ಕಪ್ಪು ಅಂದರೆ ಅಶುಭ, ಕಪ್ಪು ಅಂದರೆ ದುಃಖ ಅನ್ನೋ ಭಾವನೆ ಬೆಳೆಸಿದ್ದಾರೆ. ಆದರೆ ಸತ್ಯ ಬೇರೆ. ಕುಂಭರಾಶಿಗೆ ಕಪ್ಪು ಬಣ್ಣ ಅಶುಭ ಅಲ್ಲ, ಅದು ನಿಮ್ಮ ಶಕ್ತಿಯ ಬಣ್ಣ. ಯಾಕಂದರೆ ಶನಿಗೆ ಅತಿ ಪ್ರಿಯವಾದ ಬಣ್ಣವೇ ಕಪ್ಪು. ಸರಿಯಾದ ರೀತಿಯಲ್ಲಿ ಬಳಸಿದರೆ ಕಪ್ಪು ಬಣ್ಣ ನಿಮ್ಮ ಮೇಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ, ದುಷ್ಟ ದೃಷ್ಟಿಯ ಪ್ರಭಾವವನ್ನು ನಿಧಾನವಾಗಿ ಕಡಿಮೆ ಮಾಡುತ್ತೆ, ಹಣಕಾಸಿನ ವಿಷಯದಲ್ಲಿ ಸ್ಥಿರತೆ ತರುತ್ತೆ ಮತ್ತು ಶನಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ. ಆದರೆ ಕೇಳಿ ಕುಂಭರಾಶಿಯವರೇ, ಇಲ್ಲಿ ಒಂದು ಸಣ್ಣ ಆದರೆ ಬಹಳ ಮುಖ್ಯವಾದ ನಿಯಮ ಇದೆ. ಕಪ್ಪು ಬಣ್ಣವನ್ನು ಅತಿಯಾಗಿ ಬಳಸಬೇಡಿ. ಭಯದಿಂದಲ್ಲ, ಸಮತೋಲನದಿಂದ ಬಳಸಿ. ಸರಿಯಾದ ಸಮಯ, ಸರಿಯಾದ ರೀತಿಯಲ್ಲಿ ಕಪ್ಪು ಬಣ್ಣ ನಿಮ್ಮದಾಗಿಸಿಕೊಂಡರೆ ಶನಿ ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳುವುದಿಲ್ಲ, ನಿಮ್ಮ ಬೆಂಬಲವಾಗ್ತಾನೆ. ಇದು ಭಯದ ಬಣ್ಣ ಅಲ್ಲ, ಇದು ರಕ್ಷೆಯ ಬಣ್ಣ. ಕುಂಭರಾಶಿಯವರೇ, ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು. ಸರಿ, ಬಣ್ಣ ಅದೃಷ್ಟ ತರುತ್ತೆ ಅಂತ ತಿಳಿದುಕೊಂಡೆ, ಆದರೆ ಅದನ್ನು ಜೀವನದಲ್ಲಿ ಹೇಗೆ ಬಳಸಬೇಕು? ಚಿಂತೆ ಬೇಡ, ಯಾಕಂದರೆ ಅದೃಷ್ಟ ಬಣ್ಣ ಅಂದರೆ ದೊಡ್ಡ ರಿಚುವಲ್, ದುಬಾರಿ ಪೂಜೆ, ಜಟಿಲ ವಿಧಾನ ಇವೆಲ್ಲವೂ ಅಲ್ಲ. ಸಣ್ಣ ಸಣ್ಣ ದಿನನಿತ್ಯದ ಬಳಕೆ ಸಾಕು. ಮೊದಲು ನೆನಪಿರಲಿ, ನೀಲಿ ಮತ್ತು ಕಪ್ಪು ಬಣ್ಣ ಕುಂಭರಾಶಿಗೆ ಶಕ್ತಿ ಕೊಡುವ ಬಣ್ಣಗಳು. ಈಗ ಅದನ್ನು ಹೇಗೆ ಬಳಸಬೇಕು ಅಂತ ನೋಡೋಣ. ಬಟ್ಟೆಗಳಲ್ಲಿ ಬಳಸುವುದು ಶರ್ಟ್ ಆಗಿರಲಿ, ಸಾರಿ ಅಥವಾ ದುಪ್ಪಟ ಆಗಿರಲಿ, ನೀಲಿ ಅಥವಾ ಕಪ್ಪು ಬಣ್ಣವನ್ನು ವಾರದಲ್ಲಿ ಕನಿಷ್ಠ 1-2 ದಿನ ಬಳಸಿದರೆ ನಿಮ್ಮೊಳಗಿನ ಆತ್ಮವಿಶ್ವಾಸ ಹೆಚ್ಚಾಗುತ್ತಾ ಹೋಗ್ತದೆ.
ಮನಸ್ಸಿಗೆ ಒಂದು ಅಜ್ಞಾತವಾದ ಸ್ಥಿರತೆ ಬರುತ್ತದೆ. ಮತ್ತು ರಿಸ್ಟ್ ಬ್ರ್ಯಾಂಡ್ ವಾಚ್ ಆಗಿರ್ಬೋದು, ಅಂದರೆ ಸ್ಕಾರ್ಪು. ಕುಂಭರಾಶಿಯವರೇ, ಕೈ ಮೇಲೆ ಇರುವ ವಸ್ತ್ರ ನೇರವಾಗಿ ಶಕ್ತಿಯ ಮೇಲೆ ಪ್ರಭಾವ ಬೀರುತ್ತದೆ. ನೀಲಿ ಅಥವಾ ಕಪ್ಪು ರಿಸ್ಟ್ ಬ್ಯಾಂಡ್ ಅಥವಾ ವಾಚ್ ಅಥವಾ ಸ್ಕ್ರಾಪ್ ಅಂದರೆ ಸ್ಕಾರ್ಪ್ ನಾವು ಕಟ್ಕೋತೀವಲ್ಲ ಅದು ದಿನವಿಡೀ ನಿಮ್ಮ ಶಕ್ತಿಯನ್ನು ಸಮತೋಲನದಲ್ಲಿ ಇಡುತ್ತದೆ, ನಕಾರಾತ್ಮಕತೆಯಿಂದ ರಕ್ಷಣೆ ನೀಡುತ್ತದೆ. ಮತ್ತು ವಾಲೆಟ್ ಅಥವಾ ಪರ್ಸ್, ಹಣದ ವಿಷಯದಲ್ಲಿ ಅಸ್ಥಿರತೆ, ಅನಾವಶ್ಯಕ ಖರ್ಚು ಕಾಡುತ್ತಿದೆಯಾ? ನೀಲಿ ಅಥವಾ ಕಪ್ಪು ವಾಲೆಟ್ ಬಳಸಿದರೆ ಹಣ ಉಳಿಯುವ ಶಕ್ತಿ ಬರುತ್ತದೆ. ಆರ್ಥಿಕ ಸ್ಥಿರತೆ ನಿಧಾನವಾಗಿ ರೂಪುಗೊಳ್ಳುತ್ತದೆ. ಫೋನ್ ವಾಲ್ಪೇಪರ್, ನೀವು ದಿನದಲ್ಲಿ ಅತ್ಯಧಿಕವಾಗಿ ನೋಡುವ ವಸ್ತು ಯಾವುದು? ನಿಮ್ಮ ಫೋನ್ ನೀಲಿ ಅಥವಾ ಕಪ್ಪು ಟೋನ್ ಇರುವ ವಾಲ್ಪೇಪರ್ ಮನಸ್ಸಿಗೆ ಶಾಂತಿ, ಓವರ್ ಥಿಂಕಿಂಗ್ ಕಡಿಮೆ. ಇದು ಸಣ್ಣ ವಿಷಯ ಅನಿಸಬಹುದು, ಆದರೆ ಪರಿಣಾಮ ದೊಡ್ಡದು. ಆಫೀಸ್ ಡೆಸ್ಕ್ ಮತ್ತು ಆಕ್ಸೆಸರೀಸ್, ಪೆನ್ ಮತ್ತು ಸ್ಟ್ಯಾಂಡ್, ಡೈರಿ, ಮೌಸ್ ಪ್ಯಾಡ್ ನೀಲಿ ಅಥವಾ ಕಪ್ಪು ಬಣ್ಣದಲ್ಲಿದ್ದರೆ ಕೆಲಸದಲ್ಲಿ ಕ್ಲಾರಿಟಿ, ಡಿಸಿಷನ್ ಮೇಕಿಂಗ್ ಪವರ್ ಹೆಚ್ಚಾಗುತ್ತೆ. ವಿಶೇಷ ಸೂಚನೆ: ಶನಿವಾರ ಅಂದರೆ ಸಾಟರ್ಡೆ. ಕುಂಭರಾಶಿಯವರೇ, ಶನಿವಾರ ಶನಿಯ ದಿನ. ಆ ದಿನ ನೀಲಿ ಅಥವಾ ಕಪ್ಪು ಬಣ್ಣ ಬಳಸಿದರೆ ನಿಮಗೆ ಶನಿಯ ಶಕ್ತಿ ನಿಮ್ಮ ಪರವಾಗಿರುತ್ತದೆ. ಅದೃಷ್ಟ ಬಣ್ಣ ಅಂದರೆ ಮಾಯಾಜಾಲ ಅಲ್ಲ, ಅದು ನಿಮ್ಮ ಮನಸ್ಸಿನ ಶಕ್ತಿಯನ್ನು ಸರಿಯಾದ ದಿಕ್ಕಿಗೆ ತಿರುಗಿಸುವ ಸಾಧನ. ನೀವು ಬಣ್ಣವನ್ನು ಭಯದಿಂದಲ್ಲ, ನಂಬಿಕೆಯಿಂದ ಬಳಸಬೇಕು. ಕುಂಭರಾಶಿಯವರೇ, ನಿಮ್ಮ ಅನುಕೂಲಕ್ಕಾಗಿ ನೀಲಿ ಮತ್ತು ಕಪ್ಪು ರಿಸ್ಟ್ ಬ್ಯಾಂಡ್ ಅಂದರೆ ಬ್ಯಾಂಡ್ ಬರ್ತಾವಲ್ಲ ಅದನ್ನು ಧರಿಸ್ಬೋದು. ಮತ್ತು ಲಕ್ಕಿ ಬ್ರಾಸ್ಲೆಟ್, ವಾಲೆಟ್ ಅಥವಾ ಆಕ್ಸೆಸರೀಸ್ ಇವೆಲ್ಲವನ್ನು ನಾನು ಹೇಳ್ತಾ ಬಂದಿದ್ದೀನಿ. ಅದನ್ನು ನೀವು ಶನಿವಾರದ ದಿನ ಧರಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಮತ್ತು ಕುಂಭರಾಶಿಯವರು ನಿಮ್ಮ ಹೃದಯಕ್ಕೆ ನೇರವಾಗಿ ತಲುಪಬೇಕು. ಈ ಜೀವನದಲ್ಲಿ ನೀವು ತುಂಬ ಸಹಿಸಿದ್ದೀರಾ. ನಂಬಿಕೆ ಇಟ್ಟವರು ದೂರವಾದರೂ, ಒಳ್ಳೆಯದನ್ನು ಮಾಡಿದರೂ ನಿರ್ಲಕ್ಷ್ಯ ಸಿಕ್ಕಿತು. ಮಾತಾಡದೆ ಹೇಳದೆ ಒಳಗೊಳಗೆ ಕಣ್ಣೀರಿಟ್ಟ ದಿನಗಳು ಇದ್ದವು. ಆದರೆ ಕೇಳಿ, ನೀವು ದುರ್ಬಲರಾಗಿದ್ದಕ್ಕೆ ಅಲ್ಲ, ನಿಮ್ಮ ಶನಿಯ ಪರೀಕ್ಷೆ ಇತ್ತು ಅಷ್ಟೇ. ನೆನಪಿರಲಿ ಕುಂಭರಾಶಿಯವರೇ, ಶನಿ ತಡ ಮಾಡ್ತಾನೆ, ಆದರೆ ಅನ್ಯಾಯ ಮಾಡಲ್ಲ. ನಿಮ್ಮ ಸಹನೆ, ನಿಮ್ಮ ಮೌನ, ನಿಮ್ಮ ಕರ್ಮ ಎಲ್ಲವನ್ನು ಶನಿ ನೋಡ್ತಾ ಇರ್ತಾನೆ. 2026 ನಿಮ್ಮ ಜೀವನಕ್ಕೆ ಒಂದು ಹೊಸ ಅಧ್ಯಾಯ. ಅಸ್ಥಿರತೆ ಕೊನೆ, ನೋವಿಗೆ ವಿರಾಮ, ಬದುಕಿಗೆ ಸ್ಥಿರತೆ. ಈ ವರ್ಷ ನಿಮಗೆ ಗೌರವ ಸಿಗುತ್ತದೆ. ಯಾಕಂದರೆ ಶನಿಯ ಸಾತಿ ಕೊನೆ ಹಂತದಲ್ಲಿ ನಡೀತಾ ಇದೆ. ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಕೊನೆಯಲ್ಲಿ ಒಳ್ಳೆಯದನ್ನು ಮಾಡ್ತಾರೆ. ತುಂಬ ಕಷ್ಟಗಳನ್ನು ಇಲ್ಲಿವರೆಗೂ ನೀವು ಅನುಭವಿಸಿದ್ದೀರಾ. ಆ ಕಷ್ಟಗಳಿಗೆಲ್ಲ ಒಳ್ಳೆಯ ಪರಿಹಾರವನ್ನು ಆ ಶನಿ ಮಹಾತ್ಮ ತಂದೆ ಕೊಡ್ತಾರೆ. ನೀವು ತಾಳ್ಮೆಯಿಂದ ಕಾಯಬೇಕು. ಮತ್ತು ಈ ವರ್ಷ ನಿಮಗೆ ಗೌರವ ಸಿಗುತ್ತದೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ. ಮನಸ್ಸಿಗೆ ಶಾಂತಿ ಮರಳುತ್ತದೆ. ಒಂದು ಮಾತು ನೆನಪಿಟ್ಟುಕೊಳ್ಳಿ, ನೀವು ಅರ್ಹರು. ನಿಮ್ಮ ಸಮಯ ಬರುತ್ತಿದೆ. ಸ್ವಲ್ಪ ಮಾತ್ರ ಇನ್ನು ಧೈರ್ಯ ಹಿಡಿಯಿರಿ. ಅಂದರೆ ಸ್ವಲ್ಪ ಧೈರ್ಯವನ್ನು ಮಾಡಿ. ಖಂಡಿತ ನಿಮಗೆ ಈ ವರ್ಷ ಒಳ್ಳೊಳ್ಳೆ ಶುಭ ಫಲಗಳನ್ನು ನೀವು ಕಾಣ್ತೀರಾ ಸ್ನೇಹಿತರೆ. ಅಂದರೆ ಶನಿ ಮಹಾತ್ಮ ನಿಮಗೆ ಸಾತಿನ ಕೊನೆ ಹಂತದಲ್ಲಿರೋದ್ರಿಂದ ಯಾವುದೇ ಕಷ್ಟಗಳು ಬರೋದಿಲ್ಲ. ಹಾಗಾಗಿ 2020 ಒಳ್ಳೆ ಶುಭ ಫಲಗಳನ್ನು ನೀವು ಅನುಭವಿಸ್ತೀರಾ ಸ್ನೇಹಿತರೆ. ತಾಳ್ಮೆಯಿಂದ ಕಾಯಿರಿ. ಪ್ರತಿ ಶನಿವಾರ ಒಂದು ಚಿಕ್ಕ ಪರಿಹಾರಗಳನ್ನು ಮಾಡಿಕೊಳ್ಳಿ. ಅಂದರೆ ಶನಿ ಟೆಂಪಲ್ಗೆ ಹೋಗಿ ಎಳ್ಬತ್ತಿಯನ್ನು ಹಚ್ಚೋದ್ರಿಂದ, ಮತ್ತು ಶನಿವಾರ ಆಂಜನೇಯ ಟೆಂಪಲ್ಗೆ ಹೋಗಿ ವಿಳೆದೆಲೆ ಅಥವಾ ತುಳಸಿ ಹಾರವನ್ನು ದಾನವಾಗಿ ನೀಡಿ, ಅಂದರೆ ದೇವರಿಗೆ ಅರ್ಪಿಸಿ. ಖಂಡಿತ ಎಳ್ಬತ್ತಿ ಹಚ್ಚೋದ್ರಿಂದ ತುಂಬಾ ಕಷ್ಟಗಳು ಪರಿಹಾರ ಆಗುತ್ತೆ. ಶನಿ ಟೆಂಪಲ್ಗೆ ಹೋಗಿ ಮತ್ತು ಪ್ರತಿ ಶನಿವಾರ ಓಂ ಶನೇಶ್ವರಾಯ ನಮಃ ಅನ್ನೋ ಮಂತ್ರವನ್ನು 108 ಬಾರಿ ನೀವು ಮನೆಯಲ್ಲೇ ಜಪಿಸಿ, ಅಥವಾ ಹನುಮಾನ್ ಚಾಲಿಸವನ್ನು ಮನೆಯಲ್ಲಿ ಪಠಿಸಿ. ಈ ಚಿಕ್ಕ ಪುಟ್ಟ ಪರಿಹಾರಗಳನ್ನು ನೀವು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮದು ಯಾವುದೇ ರೀತಿ ಕಷ್ಟಗಳು ಕಾರ್ಪಣ್ಯಗಳು ಇರ್ಬೋದು, ಪ್ರತಿಯೊಂದು ಕೂಡ ಪರಿಹಾರವನ್ನು ಕಾಣ್ತಾ ಹೋಗ್ತೀರಾ ಸ್ನೇಹಿತರೆ. ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ. ನೀವು ಕಳೆದುಕೊಂಡಂಥ ಎಲ್ಲ ಸುಖ ಭಾಗ್ಯಗಳು ನಿಮಗೆ ಮರಳಿ ಬರುತ್ತವೆ. ಈ ವರ್ಷದಲ್ಲಿ ನೀವು ಒಳ್ಳೆ ಶುಭ ಫಲಗಳನ್ನು ಪಡಿತೀರಾ. ಯಾವುದನ್ನು ಅಂದರೆ ನೀವು ವ್ಯಾಪಾರ ಆಗಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಪಡಿತೀರಾ ಸ್ನೇಹಿತರೆ. ಮತ್ತು ವಿವಾಹಾದಿ ಕಾಲ ಕೂಡ ನಿಮಗೆ ವಿವಾಹ ಕಂಕಣ ಭಾಗ್ಯಗಳು ಈ ವರ್ಷ ಕೂಡಿ ಬರುತ್ತೆ. ಖಂಡಿತ ನೀವು ತಾಳ್ಮೆಯಿಂದ ಕಾಯಿರಿ. ಒಳ್ಳೆ ಪ್ರತಿಫಲವನ್ನು ನೀವು ಅನುಭವಿಸ್ತೀರಾ ಸ್ನೇಹಿತರೆ. ಪ್ಲೀಸ್ ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೋಡೋದ್ರಲ್ಲ 2026 ಯಾವೆಲ್ಲ ಶುಭ ಫಲಗಳಿವೆ, ಯಾವ ಬಣ್ಣ ಧರಿಸಿದ್ರೆ ನಿಮಗೆ ಲಕ್ಕ ಕೂಡಿ ಬರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಎಲ್ಲರೂ ವಿಡಿಯೋಗೆ ಒಂದು ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾವು ಇದೇ ರೀತಿ ವಿಡಿಯೋನ ಹಾಕ್ತಾ ಹೋಗ್ಬೋದು. ನಿಮಗೆ ಒಳ್ಳೊಳ್ಳೆ ವಿಷಯಗಳನ್ನು ಶೇರ್ ಮಾಡ್ಬೋದು ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮ ಪ್ರೀತಿ ನಮ್ಮ ಚಾನಲ್
ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಹಾಗೆ ಒಂದು ಸಪೋರ್ಟ್ ಕೊಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹೊಸದಾಗಿ ಪ್ಲೀಸ್ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಪ್ರತಿದಿನ ಈ ಚಾನಲಲ್ಲಿ ನಿಮಗೆ ಎಲ್ಲ ರಾಶಿ ಬಗ್ಗೆ ನಾನು ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ವೇದಿಕ್ ಅಸ್ಟ್ರಾಲಜರ್ಗೆ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.